ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ನಿರೀಕ್ಷೆ ಮಟ್ಟ ತಲುಪದ ನಮ್ಮ ಮೆಟ್ರೋ ಆದಾಯ, ಸಂಸತ್ನಲ್ಲಿ ಮಾಹಿತಿ ಹಂಚಿಕೊಂಡ ಸಿಎಜಿ. ಸೇತೆಯ ನಾಡಿನಿಂದ ಭಾರತಕ್ಕೆ ಘೇಂಡಾಮೃಗಗಳ ವಲಸೆ, ನೇಪಾಳದಲ್ಲಿ ರೈನು ಸಂಖ್ಯೆಯಲ್ಲಿ ಭಾರಿ ಇಳಿಕೆ. ಮುಂದುವರಿಯಲಿರುವ ಮಾನವ ವನ್ಯ ಲೋಕದ ಸಂಘರ್ಷ, ಕಾರಣಗಳನ್ನು ಬಿಚ್ಚಿಟ್ಟ ತಜ್ಞರ ವರದಿ. ದಸರಾದಲ್ಲಿ ಆಗಸಕ್ಕೆ ಲಗ್ಗೆಯಿಡುವ ಅಡ್ವೆಂಚರ್ 2 ಹಾಟ್ ಏರ್ ಬಲೂನ್ ಪರಿಚಯಿಸಲು ಇಲಾಖೆ ಪ್ರಸ್ತಾವನೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿರೀಕ್ಷಿಸಿದ ಪ್ರಯಾಣಿಕರ ಸಂಖ್ಯೆಯನ್ನು ಸಾಧಿಸುವಲ್ಲಿ ವಿಫಲವಾಗಿದೆ ಎಂದು ಸಿಎಜಿ ವರದಿ ತಿಳಿಸಿದೆ. ಸಂಸತ್ತಿನಲ್ಲಿ ಮಂಡಿಸಲಾದ ವರದಿ ಪ್ರಕಾರ 2023ರ ವೇಳೆಯಲ್ಲಿಯೂ 2007ಕ್ಕೆ ನಿಗದಿಪಡಿಸಿದ ಪ್ರಯಾಣಿಕರ ಸಂಖ್ಯೆ ಮತ್ತು ಪೀಕ್ ಅವರ್ ಪೀಕ್ ಡೈರೆಕ್ಷನ್ ಟ್ರಾಫಿಕ್ ಮಾರ್ಜಿನ್ ಅನ್ನು ಮೆಟ್ರೋ ತಲುಪಿಲ್ಲ. ಈ ಕುರಿತು ಮಾಹಿತಿಯನ್ನ ನೀಡಿರುವ ಸಿಎಜಿ 2017ರಿಂದ 2023ರವರೆಗೆ ಫೇರ್ ಬಾಕ್ಸ್ ಆದಾಯ ನಿರೀಕ್ಷೆಯಲ್ಲಿ ಕೇವಲ 22.72% ಗುರಿಯನ್ನ ಸಾಧಿಸಲಾಗಿದೆ ಎಂದು ತಿಳಿದು ಬಂದಿದೆ. ಖಾಸಗಿ ವಾಹನ ಬಳಕೆದಾರರನ್ನ ಸಾರ್ವಜನಿಕ ಸಾರಿಗೆಗೆ ಸೆಳೆಯುವಲ್ಲಿಯೂ ಮೆಟ್ರೋ ನಿರೀಕ್ಷಿತ ಪರಿಣಾಮ ಬೀರಿಲ್ಲ ಎಂಬುದು ಈ ವರದಿ ಮೂಲಕ ಸ್ಪಷ್ಟವಾಗಿದೆ. ನೇಪಾಳದಲ್ಲಿ ಘೇಂಡಾಮೃಗಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇದಕ್ಕೆ ಕಾರಣ ನೇಪಾಳದಿಂದ ಘೇಂಡಾಮೃಗಗಳು ಭಾರತದ ಅರಣ್ಯ ಪ್ರದೇಶಕ್ಕೆ ವಲಸೆ ಬರುತ್ತಿವೆ ಎಂದು ವರದಿಗಳು ತಿಳಿಸಿವೆ. ನೇಪಾಳದಲ್ಲಿ ಕ್ಷೀಣಿಸುತ್ತಿರುವ ನೀರಿನ ಮೂಲಗಳು, ಹುಲ್ಲುಗಾವಲುಗಳು ಮತ್ತು ಹೆಚ್ಚುತ್ತಿರುವ ಸಫಾರಿಯ ಚಟುವಟಿಕೆಗಳಿಂದ ವನ್ಯಜೀವಿಗಳು ವಲಸೆ ಹೋಗುತ್ತಿವೆ ಎಂದು ತಿಳಿದು ಬಂದಿದೆ. ಕಳೆದ 2 ವರ್ಷಗಳಲ್ಲಿ ಸುಮಾರು 20 ಖಡ್ಗಮೃಗಗಳು ಘಾಟಾ ಕಾರಿಡಾರ್ ಮೂಲಕ ಭಾರತದ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯವನ್ನ ಪ್ರವೇಶಿಸಿದೆ. ಈ ಕುರಿತು ವರದಿ ನೀಡಲು ಸಚಿವಾಲಯ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿದೆ. ಪಿಲ್ಸೆನ್ ಕೈಗಾರಿಕೆ ಮತ್ತು ಸಂಸ್ಕೃತಿಯ ಅದ್ಭುತ ಮಿಶ್ರಣ. ಇಡೀ ಜಗತ್ತಿನಲ್ಲಿ ಇಂದು ಸಿಗುವ 70%ಕ್ಕಿಂತ ಹೆಚ್ಚು ಲಾಗರ್ ಬಿಯರ್ಗಳಿಗೆ ಮೂಲ ಸ್ಫೂರ್ತಿ ಈ ಪಿಲ್ಸೆನ್ ನಗರ. 1842ರಲ್ಲಿ ಇಲ್ಲಿ ಮೊದಲ ಬಾರಿಗೆ ಪಿಲ್ಸ್ನೆರ್ ಅರ್ಕ್ವೆಲ್ ಎಂಬ ಹೊಂಬಣ್ಣದ ಬಿಯರ್ ತಯಾರಿಸಲಾಯಿತು. ಈ ನಗರದ ಹೆಸರಿನಿಂದಲೇ ಪಿಲ್ಸ್ನೆರ್ ಎಂಬ ಶೈಲಿ ಜಗತ್ತಿನಾದ್ಯಂತ ಜನಪ್ರಿಯವಾಯಿತು. ಪಿಲ್ಸೆನ್ ನಗರದ ಹಳೆಯ ಭಾಗದ ಅಡಿಯಲ್ಲಿ ಸುಮಾರು 20 ಕಿಲೋಮೀಟರ್ಗಳಷ್ಟು ಉದ್ದದ ಬೃಹತ್ ಭೂಗತ ಸುರಂಗಗಳಿವೆ. 14ನೆಯ ಶತಮಾನದಿಂದಲೂ ನಿರ್ಮಾಣಗೊಂಡ ಈ ಸುರಂಗಗಳನ್ನು ಆಹಾರ ಪದಾರ್ಥಗಳ ಸಂಗ್ರಹಣೆ, ಬಿಯರ್ ತಯಾರಿಕೆ ಮತ್ತು ಯುದ್ಧದ ಸಮಯದಲ್ಲಿ ರಕ್ಷಣೆಗಾಗಿ ಬಳಸಲಾಗುತ್ತಿತ್ತು. ಪ್ರವಾಸಿಗರು ಇಂದಿಗೂ ಇದರ ಒಂದು ಭಾಗವನ್ನು ಸಂದರ್ಶಿಸಬಹುದು. ಪಿಲ್ಸೆನ್ನಲ್ಲಿರುವ ಗ್ರೇಟ್ ಸಿನಗಾಗ್ ವಿಶ್ವದ 3ನೇ ಅತಿದೊಡ್ಡ ಯಹೂದಿ ಪ್ರಾರ್ಥನಾ ಮಂದಿರವಾಗಿದೆ. ಹಾಗಾದ್ರೆ ಈ ನಗರ ಯಾವ ದೇಶದಲ್ಲಿದೆ? ಎಲಿಫೆಂಟ್ ಕಾರಿಡಾರ್ ನಾಶ ಮತ್ತು ಕಾಡು ನಾಶ ಮುಂತಾದ ಕಾರಣಗಳಿಂದ ಭಾರತದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಹೆಚ್ಚಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿ ಮನುಷ್ಯ ಆನೆ ಸಂವಹನಗಳನ್ನು ಅರ್ಥ ಮಾಡಿಕೊಳ್ಳಲು ಪರಿಸರ ಮಾದರಿ ರಚನೆ ಮತ್ತು ಸ್ಥಳೀಯ ಜ್ಞಾನವನ್ನು ಸಂಯೋಜಿಸುವುದು ಎಂಬ ಶೀರ್ಷಿಕೆಯ ಸಂಶೋಧನಾ ಪ್ರಬಂಧವು ಈ ಮಾಹಿತಿಯನ್ನು ಬಹಿರಂಗಪಡಿಸಿದೆ. 2022ರಿಂದ 2030ರವರೆಗಿನ ಮನುಷ್ಯ ಆನೆ ಮುಖಾಮುಖಿಯ ಸಾಧ್ಯತೆಗಳನ್ನು ಊಹಿಸಲು ಮಳೆಯ ಮಾದರಿಗಳು, ನೀರಿನ ಮೂಲಗಳ ಲಭ್ಯತೆ ಮತ್ತು ಅರಣ್ಯ ಪ್ರದೇಶಗಳು ಕೃಷಿ ಭೂಮಿಗಳಾಗಿ ಬದಲಾಗುತ್ತಿರುವ ವಿದ್ಯಮಾನಗಳನ್ನು ಗಮನದಲ್ಲಿರಿಸಿ ಈ ವರದಿ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಈ ಬಾರಿ ಮತ್ತಷ್ಟು ಮೆರುಗು ನೀಡಲು ಪ್ರವಾಸೋದ್ಯಮ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಹಾಟ್ ಏರ್ ಬಲೂನ್ ಅಡ್ವೆಂಚರ್ ಪರಿಚಯಿಸಲು ಇಲಾಖೆ ನಿರ್ಧರಿಸಿದೆ. ಲಲಿತ್ ಮಹಲ್ ಅರಮನೆ ಮೈದಾನದಲ್ಲಿ ಈ ಸಾಹಸ ಚಟುವಟಿಕೆಯನ್ನು ಆಯೋಜಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಪ್ರವಾಸಿಗರ ಸಂಪೂರ್ಣ ಸುರಕ್ಷತೆಯನ್ನು ಗಮನದಲ್ಲಿರಿಸಿ ಟೆದರ್ಡ್ ಹಾಟ್ ಏರ್ ಬಲೂನ್ ಮಾದರಿಯನ್ನ ಬಳಸಲು ತೀರ್ಮಾನಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸುಮಾರು 100 ಅಡಿಗಳಷ್ಟು ಎತ್ತರಕ್ಕೆ ಆಕಾಶದಲ್ಲಿ ಹಾರಲಿರುವ ಈ ಹಾಟ್ ಬಲೂನ್ ಅಡ್ವೆಂಚರ್ ಪ್ರಿಯರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಲಿದೆ ಎಂದು ಇಲಾಖೆ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಆಂಧ್ರಪ್ರದೇಶದ ರಾಜ್ಯ ಪ್ರಾಣಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ಪೇ ವಿಶ್ವ. ನಮಸ್ಕಾರ.